ಕಳೆದ 10 ವರ್ಷ ಹಿಂದೆ ಏನು UPA ಸರ್ಕಾರ ಇದ್ದಾಗ ನ್ಯಾಷನಲ್ ಹೈವೇ ಕೇವಲ 2 ಕಿಲೋಮೀಟರ್ ಮಾತ್ರ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ದಿನಕ್ಕೆ 35 ಕಿಲೋಮೀಟರ್ ಅಷ್ಟು ನಾವು ನ್ಯಾಷನಲ್ ಹೈವೇಯನ್ನು ಕಟ್ತಾ ಇದ್ದೀವಿ ಬಂಧುಗಳೇ. ಏನಿವತ್ತು 75 ವರ್ಷಗಳ ಒಂದು ನಮ್ಮ ದೇಶದ ಇತಿಹಾಸದಲ್ಲಿ 75 ಏರ್ಪೋರ್ಟ್ಗಳಿತ್ತು. ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ ಈ 12 ವರ್ಷದಲ್ಲಿ 75 ಏರ್ಪೋರ್ಟ್ಗಳು ಹೊಸದಾಗಿ ಇವತ್ತು ದೇಶದಲ್ಲಿ 150 ಏರ್ಪೋರ್ಟ್ಗಳಿದ್ದಾವೆ ಬಂಧುಗಳೇ. ಇವತ್ತು ಮುದ್ರಾ ಯೋಜನೆ 50,000 ರೂಪಾಯಿಂದ 10 ಲಕ್ಷದವರೆಗೆ ಕೂಡ ಬ್ಯಾಂಕ್ ಲೋನ್ ಯಾವುದೇ ಗ್ಯಾರಂಟಿ ಇಲ್ದಿರ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಇವತ್ತು ಬ್ಯಾಂಕ್ ಹತ್ತೋದನ್ನು ಮೆಟ್ಲತ್ತೋದನ್ನು ತೋರಿಸಿದ್ದು ನರೇಂದ್ರ ಮೋದಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಒಂದು ಗ್ಯಾರಂಟಿ ಇಲ್ದಿರ ನಿಮಗೆ 50,000 ರೂಪಾಯಿಂದ 10 ಲಕ್ಷದವರೆಗೆ ಲೋನ್ ಕೊಡ್ತಾರೆ. ತಮಗೆ ಗೊತ್ತಿರೋ ಹಾಗೆ ಈ ಒಂದು ಲೋನಲ್ಲಿ ಇವತ್ತು ಯಾವುದೇ ಒಂದು ಗ್ಯಾರಂಟಿ ಬೇಕಾಗಿಲ್ಲ. ಯಾರು ಕೆಲಸ ಹುಡ್ಕೊಂಡು ಹೋಗ್ತಿದ್ರೋ ಇವತ್ತು ಅವರೇ ಒಂದು ವ್ಯಾಪಾರ ಮಾಡುವಂತಹ ಒಂದು ಇದನ್ನು ಕೂಡ ನರೇಂದ್ರ ಮೋದಿ ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಹರ್ ಘರ್ ಜಲ್, ಇದರ ಮನೆ ಮನೆಗೆ ನೀರು ಕೊಡುವಂಥದ್ದು ಕಾರ್ಯಕ್ರಮ ಇವತ್ತು 14 ಕೋಟಿ ಮನೆಗಳಿಗೆ ಇವತ್ತು ದೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರೋದನ್ನು ನಾವು ಜ್ಞಾಪಿಸ್ಕೊಳ್ಬೋದು ಬಂಧುಗಳೇ. ಇವತ್ತು ತಮಗೆ ಗೊತ್ತಿರೋ ಹಾಗೆ PM ಆವಾಸ್ ಯೋಜನೆಯಲ್ಲಿ ಇವತ್ತು ಮನೆಗಳು ಕೋಟ್ಯಾಂತರ ಮನೆಗಳು UPA ಕಾಲದಲ್ಲಿ ಕೇವಲ 22 ಲಕ್ಷ ಮನೆಗಳನ್ನು 10 ವರ್ಷದಲ್ಲಿ ಕಟ್ಟಿದರೆ ನರೇಂದ್ರ ಮೋದಿ ಅವರು 12 ವರ್ಷದಲ್ಲಿ ಇವತ್ತು 2,86,00,000 ಮನೆಗಳನ್ನು ಕೂಡ ಕಟ್ಟಿ ಇವತ್ತು ದೇಶದ ಬಡ ಜನರಿಗೆ ಕೊಟ್ಟಿರೋದನ್ನು ಕೂಡ ನಾವು ನೆನೆಸ್ಕೊಳ್ಬೋದು. ಇವತ್ತು ಕಿಸಾನ್ ಕ್ರೆಡಿಟ್ ಕಾರ್ಡು ಇರಬಹುದು, ಈ PM ಸ್ವನಿಧಿ, ಯಾರು ಬೀದಿ ಬದಿ ವ್ಯಾಪಾರ ಮಾಡೋವನು ಕೂಡ ಯಾರು ದಿನ ಚಕ್ರಬಡ್ಡಿಯಲ್ಲಿ ಸಾಲ ತರ್ತಿದ್ನೋ ಅವನಿಗೂ ಕೂಡ 10,000 ರೂಪಾಯಿ ಒಂದು ಲೋನ್ ಕೊಡ್ತಾರೆ. ಆ 10,000 ತೀರಿಸಿದ ಮೇಲೆ ಅವ್ನಿಗೆ 20,000, ಅದಾದಮೇಲೆ 50,000 ರೂಪಾಯಿ ಲೋನನ್ನು ಕೊಡುವಂಥದ್ದು ನರೇಂದ್ರ ಮೋದಿ ಅವರು ಮಾಡಿದರೆ. ಒಂದು ಕಾಲದಲ್ಲಿ ಬ್ಯಾಂಕ್ ಲೋನ್ ಅಂತ ಹೇಳಿದ್ರೆ ಯಾರು AC ರೂಮಲ್ಲಿ ಕೂತಿ ಯಾರು ಬಂಡವಾಳಶಾಹಿಗಳಿರ್ತಾರೋ ಅವ್ರಿಗೆ ಮಾತ್ರ ಲೋನ್ ಸಿಗ್ತಿತ್ತು. ಆದರೆ ನರೇಂದ್ರ ಮೋದಿ ಅವರು ಇವತ್ತು ಬೀದಿ ಬದಿ ವ್ಯಾಪಾರ ಮಾಡೋನು ಕೂಡ ಬ್ಯಾಂಕ್ನಲ್ಲಿ ಲೋನ್ ಕೊಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇವತ್ತು ಡಾಕ್ಟ್ರು ಕೂತಿದ್ದಾರೆ, ಅವ್ರಿಗೆ ಗೊತ್ತು ಜನ ಔಷಧಿ. ಇವತ್ತು ಯಾವ ಒಂದು ಟ್ಯಾಬ್ಲೆಟು ನಿಮಗೆ 100 ರೂಪಾಯಿ ಸಿಕ್ಕುವಂಥದ್ದು ಇವತ್ತು ಅದೇ ಒಂದು ಅದೇ ಒಂದು ಮೆಡಿಸಿನ್, ಅದೇ ಕಾಂಬಿನೇಷನ್ನು ಜನ ಔಷಧಿಯಲ್ಲಿ ನರೇಂದ್ರ ಮೋದಿ ಅವರು ಓಪನ್ ಮಾಡಿರೋಂಥದ್ದಲ್ಲಿ ಕೇವಲ 10 ರೂಪಾಯಿಗೆ ಸಿಗುತ್ತೆ. ಇದು ಯಾರಿಗಿವತ್ತು BP ಮತ್ತು ಶುಗರು ಇದು ಯಾವುದು ಇರೋವಂಥವ್ರಿಗೆ ದಿನ ಮಾತ್ರೆ ತಗೊಳ್ಳೋಂಥವ್ರಿಗೆ ಸುಮಾರು ತಿಂಗಳಿಗೆ 2 ರಿಂದ 2.5 ಸಾವಿರ ರೂಪಾಯಿ ಉಳಿತಾಯ ಕೂಡ ಆಗೋದನ್ನು ಕೂಡ ನಾವು ನೆನೆಸ್ಕೊಳ್ಬೋದು ಬಂಧುಗಳೇ. ಇವತ್ತು ತಮಗೆ ಗೊತ್ತಿರೋ ಹಾಗೆ ಏನಿವತ್ತು ರೈಲ್ವೆಯಲ್ಲಿ ಇವತ್ತು ವಂದೇ ಭಾರತ್ ಟ್ರೈನು, ಇವತ್ತು ಒಂದು ಕಾಲದಲ್ಲಿ ವಂದೇ ಭಾರತ್ ಟ್ರೈನು ಇವತ್ತು ಯುರೋಪ್ಗೂ ಮತ್ತು ಅಮೇರಿಕಾಗೆ ಹೋದರೆ ಮಾತ್ರ ಆ ತರಹದ ಟ್ರೈನ್ಗಳು ಇದ್ದವು. ಆದರೆ ಇವತ್ತು ಭಾರತದಲ್ಲೇ ಮೇಕ್ ಇನ್ ಇಂಡಿಯಾ ಅಲ್ಲಿ ಅಂತಹ ಟ್ರೈನ್ಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಂದೇ ಭಾರತಲ್ಲಿ ನಾವು ಪ್ರಯಾಣಿಸ್ತಾ ಇದ್ದೀವಿ ಬಂಧುಗಳೇ. ಈ ತರಹದ ಕಾರ್ಯಕ್ರಮಗಳು ಹೇಳ್ತಾ ಹೋದರೆ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳು ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜನಗಳಿಗೂ ಕೂಡ ನಾವು ಹೇಳಿದಾಗ ಎಲ್ಲರೂ ಕೂಡ ಬಹಳ ಸಂತೋಷ ಕೂಡ ಬೀಳ್ತಾರೆ ಬಂಧುಗಳೇ. ನಾನು ಈ ಅವಧಿಯಲ್ಲಿ ಒಂದು ಸರ್ಕಾರದ ಸಾಧನೆಗಳು ತಾವೆಲ್ಲರೂ ಕೂಡ ಮನೆಗೆ ಮುಟ್ಟಿಸ್ಬೇಕು. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ಬೂತ್ ಕಾರ್ಯನಿರ್ವಹಣೆ ಬಗ್ಗೆ ನನ್ನ ಅವಧಿಯಲ್ಲಿಲ್ಲ. ಆದರೆ ನಾನು ಒಬ್ಬ ಸುಮಾರು 9 ಎಲೆಕ್ಷನ್ಗಳನ್ನು ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೀನಿ, 6 ಸತಿ ಗೆದ್ದಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸು ಕೂಡ ಒಂದು ಸ್ವಲ್ಪ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾವತ್ತೂ ಕೂಡ ನಾವು ಮಾಡಿರುವಂಥ ಸಾಧನೆಗಳನ್ನು ನಾವು ಮನೆ ಮನೆಗೆ ತಲುಪಿಸ್ಬೇಕು. ತಮಗೆ ಗೊತ್ತಿರೋ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು 7 ವರ್ಷಗಳ ಕಾಲ ಒಳ್ಳೆಯ ಒಂದು ಅಧಿಕಾರವನ್ನು ಕೊಟ್ಟರು. ಗೋಲ್ಡನ್ ಕ್ವಾಡ್ರಾಂಗಲ್ ಇವತ್ತು ನಾವು ನ್ಯಾಷನಲ್ ಹೈವೇ ಅನ್ನೋದು ಏನು ನೋಡ್ತಾ ಇದ್ದೀವೋ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂಥವು. ಪೋಖ್ರಾನ್ ಬಾಂಬ್ ಇದಿರಬಹುದು, ಎಲ್ಲವನ್ನು ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿದ್ರು. ಆದರೆ ಎಲೆಕ್ಷನನ್ನು ಸೋತರು. ಯಾಕೆ ಅಂತ ಹೇಳಿದ್ರೆ ನಾವು ಏನು ಅಟಲ್ ಬಿಹಾರಿ ವಾಜಪೇಯಿ ಮಾಡಿದಂತಹ ಒಳ್ಳೆಯ ಕಾರ್ಯಗಳನ್ನು ನಾವು ಜನರಿಗೆ ಮುಟ್ಟಿಸೋದ್ರಲ್ಲಿ ನಾವು ವಿಫಲರಾಗಿದ್ದಕ್ಕೆ ಆವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತರು. ಅದು ಮರುಕಳಿಸಬಾರ್ದು.
ಅದಕ್ಕೇನೆ ನರೇಂದ್ರ ಮೋದಿ ಅವರು ಯಾವತ್ತೂ ಹೇಳುವಂಥದ್ದು ನಾವು ಸರ್ಕಾರದ ಸಾಧನೆಗಳಿಗೆ ಮನೆಗಳಿಗೆ ನಾವು ತಲುಪಿಸ್ಬೇಕು ಅಂತ ಹೇಳಿ. ಇವತ್ತು ನಾವು ಮನೆಗಳಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಂತ ಹೇಳಿ ಹೋದರೆ ಮನೆಗೆ ಬಹಳ ಗೌರವ ಕೊಡ್ತಾರೆ. ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷ ನಿಮ್ಮದು ಭಾರತೀಯ ಜನತಾ ಪಾರ್ಟಿಯವರು ಬನ್ನಿ ಅಂತ ಹೇಳ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಹೋದರೆ ನಿಮಗೆ ಒಳ್ಳೆಯ ಗೌರವವನ್ನು ಕೊಟ್ಟು ಕರೀತಾರೆ. ತಾವೆಲ್ಲರೂ ಕೂಡ ಸರ್ಕಾರದ ಸಾಧನೆಗಳು ಮನೆಗೆ ಮುಟ್ಟಿಸ್ಬೇಕು. ಇದರ ಜೊತೆಗೆ ವೋಟರ್ ಲಿಸ್ಟ್ ವೆರಿಫಿಕೇಷನ್ನು, ಆಮೇಲೆ SIR